ಘಟನೆ ನಡೆದಿದೆ. ಪಂದ್ಯದ ಮೊದಲ 3ನೇ ದಿನದಾಟದ ಮೊದಲ ಸೆಷನ್ನಲ್ಲಿ ಬಾಲ್ ಹಳೆಯದಾಗಿದ್ದರಿಂದ ಟೀಂ ಇಂಡಿಯಾದ ರಿಷಬ್ ಪಂತ್ ಹಾಗೂ ಜಸ್ಪ್ರೀತ್ ಬುಮ್ರಾ ಪದೇ ಪದೇ ಹೊಸ ಬಾಲ್ಗಾಗಿ ಮನವಿ ಮಾಡಿದ್ರು. ಆದರೆ ಅಂಪೈರ್ ಮನವಿಯನ್ನ ತಿರಸ್ಕರಿಸಿದ್ರು. ಈ ಸಂದರ್ಭದಲ್ಲಿ ಒಂದು ಬಾರಿ ಪಂತ್ ಸಿಟ್ಟಾಗಿ ಚೆಂಡನ್ನ ಎಸೆದ ಘಟನೆಯೂ ನಡೆದಿದೆ. ಟೀಂ ಇಂಡಿಯಾ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಕೀಪಿಂಗ್ ನಲ್ಲಿ ಹೊಸ ಮೈಲಿಗಲ್ಲು ತಲುಪಿದ್ದಾರೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ 150 ಕ್ಯಾಚ್ ಹಿಡಿದ ಸಾಧನೆ ಮಾಡಿದ್ದಾರೆ. ಲೀಡ್ಸ್ ನ ಟೆಸ್ಟ್ ನ 3ನೇ ದಿನ ಒಲಿಪೋಪ್ ಕ್ಯಾಚ್ ಹಿಡಿದ ಪಂತ್ ಈ ಮೈಲಿಗಲ್ಲು ತಲುಪಿದ್ರು. ಈ ಸಾಧನೆ ಮಾಡಿದ ಭಾರತದ 3ನೇ ವಿಕೆಟ್ ಕೀಪರ್ ಎಂಬ ಹೆಗ್ಗಳಿಕೆಗೂ ಪಾತ್ರರಾದ್ರು. MS ಧೋನಿ, ಸೈಯದ್ ಕಿರ್ಮಾನಿ ಬಳಿಕ ಪಂತ್ ಈ ಮೈಲಿಗಲ್ಲು ತಲುಪಿದ್ದಾರೆ. ಇಂಗ್ಲೆಂಡ್ ತಂಡದ ಮಾಜಿ ವೇಗಿ ಡೇವಿಡ್ ಲಾರೆನ್ಸ್ ನಿಧನಕ್ಕೆ ಭಾರತ ಇಂಗ್ಲೆಂಡ್ ಆಟಗಾರರು ಸಂತಾಪ ಸೂಚಿಸಿದ್ದಾರೆ. ಲೀಡ್ಸ್ ಟೆಸ್ಟ್ ನ 3ನೇ ದಿನದಾಟದಲ್ಲಿ ಉಭಯ ತಂಡಗಳ ಆಟಗಾರರು ಕಪ್ಪು ಪಟ್ಟಿ ಧರಿಸಿ ಕಣಕ್ಕಿಳಿದಿದ್ರು. ದಿನದಾಟದ ಆರಂಭಕ್ಕೂ ಮುನ್ನ 1 ನಿಮಿಷ ಮೌನಾಚರಣೆ ಮಾಡಲಾಯಿತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಡೇವಿಡ್ ಲಾರೆನ್ಸ್ ಶನಿವಾರ ಕೊನೆಯುಸಿರೆಳೆದಿದ್ರು. ಇಂಗ್ಲೆಂಡ್ ವನಿತೆಯರ ವಿರುದ್ಧದ ಏಕದಿನ ಸರಣಿಗೆ ಟೀಂ ಇಂಡಿಯಾ ಮಹಿಳಾ ತಂಡದ ಅಭ್ಯಾಸ ಜೋರಾಗಿದೆ. ಟೆಂಟ್ನಲ್ಲಿ ವನಿತೆಯರ ತಂಡ ಸಿದ್ಧತೆ ನಡೆಸುತ್ತಿದ್ದು, ಅಭ್ಯಾಸದ ವೇಳೆ ಆಟಗಾರ್ತಿಯರ ನಡುವೆ 6 ಹಿಟ್ಟಿಂಗ್ ಕಾಂಪಿಟೇಷನ್ ನಡೆದಿದೆ. 3 ತಂಡಗಳ ನಡುವೆ ಸ್ಪರ್ಧೆ ನಡೆದಿದ್ದು, ಟೀಮ್ ಸಿ ಗೆದ್ದು ಬೀಗಿದೆ. ಟೀಮ್ ಸಿ ಪರ ಶೆಫಾಲಿ ವರ್ಮಾ ಈ ಕಾಂಪಿಟೇಷನ್ ನಲ್ಲಿ ಅತಿ ದೊಡ್ಡ 6 ಸಿಡಿಸಿ ಗಮನ ಸೆಳೆದಿದ್ದಾರೆ. ಟೀಂ ಇಂಡಿಯಾ ವನಿತೆಯರ ಕ್ಯಾಂಪ್ನಲ್ಲಿ ಭರ್ಜರಿ ಬರ್ತ್ಡೇ ಸೆಲೆಬ್ರೇಷನ್ ನಡೆದಿದೆ. 27ನೇ ವಸಂತಕ್ಕೆ ಕಾಲಿಟ್ಟ ಹರ್ಲಿನ್ ಡಿಯೋಲ್ ಹುಟ್ಟುಹಬ್ಬವನ್ನ ಆಚರಿಸಲಾಗಿದೆ. ಈ ವೇಳೆ ಜೆಮಿಮಾ ರೋಡ್ರಿಗಸ್, ರಾಧಾ ಯಾದವ್ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ. ಬಳಿಕ ಹರ್ಲಿನ್ ಡಿಯೋಲ್ ಮುಖಕ್ಕೆ ಕೇಕ್ ಬಳಿದಿದ್ದಾರೆ. IPL ಅಂತ್ಯದ ಬಳಿಕ ರಾಜಸ್ಥಾನ ರಾಯಲ್ಸ್ ನಾಯಕ ಸಂಜು ಸ್ಯಾಮ್ಸನ್ ಫುಲ್ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ಕುಟುಂಬಕ್ಕೆ ಸಮಯ ಮೀಸಲಿಟ್ಟಿರೋ ಸಂಜು ಸ್ಯಾಮ್ಸನ್ ಪತ್ನಿ ಚಾರುಲತಾ ಜೊತೆ ಕ್ಯಾಲಿಫೋರ್ನಿಯಾ ಪ್ರವಾಸಕ್ಕೆ ತೆರಳಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿದ್ದು ಸುತ್ತಾಟ ನಡೆಸಿದ ಸಂಜು ಸ್ಯಾಮ್ಸನ್ ಎಂಜಾಯ್ ಮಾಡ್ತಿದ್ದಾರೆ.